ಹುಮ್ನಾಬಾದ್ ಪಟ್ಟಣದಲ್ಲಿ ಹೊಸದಾಗಿ ಕೆಡಿಪಿಯ ಸದಸ್ಯರಾಗಿ ಕರ್ನಾಟಕ ಘನ ಸರ್ಕಾರದ ಇವತ್ತೇನು ನಾಮನಿರ್ದೇಶನ ಆಗಿದ್ದಾರೆ. ಇವತ್ತು 6 ಜನರು ಸೇರಿ ನನ್ನನ್ನು, ವಿಧಾನ ಪರಿಷತ್ತಿನ ಸದಸ್ಯರನ್ನು, ಅಭಿಷೇಕ್ ಪಾಟೀಲರನ್ನು, ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನೆಲ್ಲರೂ ಕೂಡ ಸನ್ಮಾನ ಮಾಡಬೇಕು ಅಂತ ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ದಾರೆ. ಇವತ್ತು ವಿಶೇಷವಾಗಿ ನಾನು ಕೆಡಿಪಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಗೌರವಿತ ಎಲ್ಲ ಸದಸ್ಯರಿಗೆ ತಮ್ಮದೇ ಆದಂಥ ಬಹಳ ದೊಡ್ಡ ಜವಾಬ್ದಾರಿ ತಮಗೆ ಸಿಕ್ಕಿದೆ. ಪಕ್ಷ ತಮಗೆ ಕೊಟ್ಟಿದೆ, ಸರ್ಕಾರ ತಮಗೆ ಕೊಟ್ಟಿದೆ. ಇದರ ಉದ್ದೇಶ ಹುಮ್ನಾಬಾದ್ ಕ್ಷೇತ್ರದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇವತ್ತೇನು ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಪ್ರಾರಂಭ ಆಗ್ತದೆ. ನಿಮ್ಮದು ಯಾವುದೇ ಪ್ರಶ್ನೆಗಳಿದ್ರೂ ಕೂಡ ನೀವು ನೇರವಾಗಿ ಅಧಿಕಾರಿಗಳು ಕೇಳ್ತಕ್ಕಂಥ ಹಕ್ಕು ಅದು ನಿಮಗೂ ಕೂಡ ಇದೆ. ಇವತ್ತು ನೀವು ಹುಮ್ನಾಬಾದ್ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಕೂಡ ತಮಗೆಲ್ಲ ಮೊದಲನೇ, ಯಾಕಂದರೆ ಕೆಡಿಪಿ ಸಭೆ ಮುಂಚೆ ನಿಮಗೆಲ್ಲ ಒಂದು ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟ್ದಲ್ಲಿ ಈ ಬರ್ತಕ್ಕಂಥ ಏನು ಕಾರ್ಯಕ್ರಮಗಳಿವೆ, ಎದ್ರ ಬಗ್ಗೆ ಚರ್ಚೆ ನಡೀತದೆ, ಅದರೆಲ್ಲನೂ ಕೂಡ ತಮಗೆ ಒಂದು ಬುಕ್ಲೆಟ್ ಕೊಡ್ತಾರೆ. ಆ ಬುಕ್ಲೆಟು ತಾವೆಲ್ಲ ನೋಡ್ಕೊಂಡು ಸುದೀರ್ಘವಾಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ನಿಮಗೂ ಕೂಡ ಇದೆ. ಇವತ್ತು ಆ ಅವಕಾಶ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ಜಿಯವರು, ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯಜಿಯವರು ಎಲ್ಲರ ಒಂದು ಆದೇಶದ ಅನುಗುಣವಾಗಿ ತಮಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶ ಸದುಪಯೋಗ ಮಾಡಿ ಒಂದು ಒಳ್ಳೆ ಪಕ್ಷಕ್ಕೆ ಒಂದು ಒಳ್ಳೆ ಹೆಸರು ತರ್ತಕ್ಕಂಥ ಕೆಲಸ ತಾವು ಮಾಡ್ತೀರಾ ಅಂತ ನಿಮ್ಮ ವಿಶ್ವಾಸ ಇಟ್ಕೊಂಡು ಇವತ್ತು ಪಕ್ಷ ಮಾಡಿದೆ. ಇವತ್ತು ಇನ್ನೊಂದು ನಮ್ಮ ಪಕ್ಷದ ಎಲ್ಲ ಮೂಲೆ ಬೆಳಗಿಂದ ತಾವೆಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೂಡ ಬಂದಿದ್ರೆ, ವಿಶೇಷವಾಗಿ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ಬಂದಿದ್ದಾರೆ. ಇವತ್ತು ಕೆಲವೊಂದು ಕಾರಣಾಂತರದಿಂದ ನಾವೇನು ನಾಮನಿರ್ದೇಶನ ಮಾಡಬೇಕಾಗಿದೆ, ಇವತ್ತು ರಾಜ್ಯ ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ, ತಾಲೂಕಾ ಮಟ್ಟದಲ್ಲಾಗಲಿ ಸಾಕಷ್ಟು ವಿಳಂಬ ಆಗಿದೆ. ಇವತ್ತು ಅದು ಭಾಗಗಳು ಬೇರೆ ಬೇರೆ ಇದೆ. ಆದರೂ ಕೂಡ ನಿನ್ನೆ ಮೊನ್ನೆ ಹೊಸದಾಗಿ ಸಂಪುಟ ರಚನೆ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕೆಲವೇ ದಿನದಲ್ಲಿ ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಏನು ಡೈರೆಕ್ಟರ್ಸ್ ಇರ್ಬೋದು, ಸಂಘ ಸಂಸ್ಥೆ ಅಧ್ಯಕ್ಷ ಇರ್ಬೋದು, ಉಪಾಧ್ಯಕ್ಷ ಇರ್ಬೋದು, ಮೊದಲನೇದಾಗಿ ಪ್ರಾತಿನಿಧ್ಯ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತ ಇವತ್ತು ಹೇಳಿದ್ದಾರೆ. ನನಗನ್ನಿಸ್ತದ ಕೆಲವೇ ದಿನದಲ್ಲಿ, ಅದರಲ್ಲಿ ಒಂದು ನಿಮಗೆಲ್ಲರಿಗೂ ಹೇಳಕ್ಕೆ ಇಚ್ಛಪಡ್ತೀನಿ. ತಾವೆಲ್ಲ 2023ರ ಚುನಾವಣೆಯಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸೋಲನ್ನು ಉಂಟಾಯಿತು. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ನಾಮನಿರ್ದೇಶನ ಮಾಡಕ್ಕೆ ಆಗ್ತಾ ಇಲ್ಲ. पटेल साहब, जब हम पावर में रहे तो सब लोग पावर में रहते, या ऐसा हो गया. ಈಗ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಒಂದು ಕ್ಷೇತ್ರದಲ್ಲಿ ಒಬ್ಬ ಬಿದ್ದಂಥ ಮಾಜಿ ಶಾಸಕರಿರ್ಬೋದು, ಮಾಜಿ ಸಚಿವರಿರ್ಬೋದು, ಒಂದೇ ಒಂದು ಹೆಸರು ಕೊಡ್ತಕ್ಕಂಥದ್ದು ಅಧಿಕಾರ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅವ್ರು ತೀರ್ಮಾನ ಮಾಡ್ತಾರೆ, ನಾವು ಹೆಸರು ಕೊಟ್ಟಿದ್ದೀವಿ, ಯಾವ ಕಾಸ್ಟು ಯಾವ ಆಧಾರ ಏನು ಮಾಡ್ತಾರೆ ಅಂಬೋದು ಅದು ಗುರ್ತಿಲ್ಲ. ಒಂದೇ ಒಂದು ನಮಗೆ ರಾಜ್ಯ ಮಟ್ಟದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮಗೆ ನೇರವಾಗಿ ಹೇಳಕ್ಕೆ ಇಚ್ಛಪಡ್ತೀನಿ, ಇವರೇ ಮಾಡಿದಾರ, ಅವರೇ ಮಾಡಿದಾರ, ಇವರಿಗಾಯಿತು ಅಂತ ಯಾರು ಕೂಡ ಭೇದ ಭಾವ ಮಾಡೋದು ಬೇಡ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಿಮಗೂ ಒಳ್ಳೇದು ಆಗ್ತದೆ. ಇವತ್ತು ಯಾರಿಗಾಗಿಲ್ಲ, ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆಗ್ತದೆ. ಇವತ್ತು ಕೆಡಿಬಿಯಲ್ಲಿ 6 ಜನರಿಗೆ ಮಾಡೋಕ್ಕಿತ್ತು. ಯಾಕೆ ಅದೊಂದು ಗೈಡ್ಲೈನ್ಸ್ ಇದೆ. SC ಅಥವಾ ST, ಮೈನಾರಿಟಿ, ಬ್ಯಾಕ್ವರ್ಡು, ಜನರಲ್ 2 ಸರ್ಕಾರದ ಆದೇಶದ ಅನುಗುಣವಾಗಿ ಇವತ್ತು ಇವರು 6 ಜನ ನಾಮನಿರ್ದೇಶನ ಹೊಂದಿದ್ದಾರೆ. ಈ ಕೆಲವೇ ದಿನದಲ್ಲಿ ಹಾಸ್ಪಿಟಲ್ಗಳಿದೆ, ಇವತ್ತು ಲ್ಯಾಂಡ್ ಗ್ರ್ಯಾಂಟ್ ಇದೆ, ಅರಾಧನ ಇದೆ, ಇವತ್ತು ನಿಮ್ಮದು ಆಶ್ರಯ ಇದೆ, ಬೇರೆ ಬೇರೆ ಯಾವುದ್ಯಾವುದು ನಾಮನಿರ್ದೇಶನ ಇದೆ. ನಾನು ಕೂಡ ವಿಚಾರ ಮಾಡಿದ್ದೀನಿ, ಆಗಸ್ಟ್ 15ರ ಒಳಗಾಗಿ ಅದು ಮುಗಿಸ್ತಕ್ಕಂಥ ಕಾರ್ಯ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದೇ ಒಂದು, ಯಾರು ಯಾರಿಗಾಯ್ತು ನಮಗಾಗಿಲ್ಲ ನಿಮಗಾಗಿಲ್ಲ ಅಂತ ಯಾರು ಕೂಡ ಬೇಜಾರು ಪಡ್ಕೊಳ್ಳೋದು ಬೇಡ. ಪಕ್ಷ ಇದೆ,
ಇವತ್ತು ಒಂದು ಊರಲ್ಲಿ ಹುಮ್ನಾಬಾದಲ್ಲೇ ಬರೀ ಉಮೇಶ್ ಜಮಗಿ ಅಥವಾ ಬೇರೆ ಬೇರೆ ನಮ್ಮ ಅಮ್ಮ OBC ಅಧ್ಯಕ್ಷರು ಇಬ್ಬರೇ ಕಾಣೆರ ಸಾಬರಿಗೆ ಅಂತ ಅಲ್ಲ. ಇವತ್ತು ಮಹಿಳಾ ಕೋಟಾದಲ್ಲಿ ನಾವು ಮಾಡಬೇಕು, ಇವತ್ತು ಜನರಲ್ನಲ್ಲಿ ಮಾಡಬೇಕು. ಇವತ್ತು ಬೇರೆಯವರಿಗೆ ಯಾರಿಗೂ ಕೂಡ ಏನಪ್ಪ ಎಲ್ಲ ಅವರಿಗೆ ಎಂಬುದು ಭೇದ ಭಾವ ಬೇಡ. ನಾವೆಲ್ಲರೂ ಕೂಡಿ ಒಂದು ಆಲ್ಮರ ಇರ್ತದ, ಆಲ್ಮರ ತೆಳಗಡೆ ನಾವೆಲ್ಲ ಇದ್ದೇವೆ ಅಂದರೆ ಪಕ್ಷ, ಆ ಪಕ್ಷ ತೆಳಗಡೆ ನಾವು ನೀವೆಲ್ಲ ಕೂಡ ಕಾರ್ಯ ಮಾಡಬೇಕಾಗಿದೆ. ಇವತ್ತು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರ ಮಾಡ್ತೀರಿ. ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರು, ನಾನು ನಿಮ್ಮನ್ನೆಲ್ಲರ ಮೇಲೆ ನಾನು ವಿನಂತಿ ಮಾಡ್ತೀನಿ. ಎಲ್ಲರಿಗೂ ಆಸೆ ಇದೆ, ಯಾರಿಗೂ ಆಸೆ ಇಲ್ಲ ಅಂತಲ್ಲ. ನಾವೆಲ್ಲ ಪಕ್ಷ ಸಲುವಾಗಿ ದುಡಿದಿದ್ದೀವಿ, ನಮಗೂ ಪಕ್ಷ ರಿಕಗ್ನೈಸ್ ಮಾಡಬೇಕು, ನಮಗೂ ಪಕ್ಷ ಏನಾದರೂ ಅಧಿಕಾರ ಸಿಗಬೇಕು ಅಂತ ನಿಮ್ಮೆಲ್ಲರ ನಿರೀಕ್ಷೆ ಇದೆ. ಆದರೂ ಕೂಡ ಎಲ್ಲರಿಗೂ ಒಂದೇ ಸಲ ಮಾಡೋಕ್ಕಾಗೋದಿಲ್ಲ. ನಾನು ನಿಮಗಿಷ್ಟೇ ವಿನಂತಿ ಮಾಡ್ತೀನಿ, ಯಾರಿಗಾದರೂ ಕೂಡ ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮನೇ ಒಬ್ಬ ಅಣ್ಣ, ನಮ್ಮನೇ ಒಬ್ಬ ತಮ್ಮ, ನಮ್ಮನೇ ಒಬ್ಬ ಸೋದರ ಆಗಿದ್ದಾನೆ ಅಂತ ಭಾವಿಸಿ ಅವರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನೀವು ಮಾಹಿತಿ ಇತ್ತು ಅಂದ್ರೆ ಅವರಿಗೆ ಸಲಹೆ ಕೊಡ್ತಕ್ಕಂಥ ಕೆಲಸ ಮಾಡಿರಿ. ನಾವೆಲ್ಲರೂ ಕೂಡಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪಕ್ಷ ಭಾಳ ಮಜಬೂತ್ ಆಗಿದೆ. ಇಲ್ಲಿ ಯಾವುದೂ ಕೂಡ ಪಕ್ಷ ಇದಿಲ್ಲ. ಕೆಲವು ಅನಿವಾರ್ಯ ಕಾರಣದಿಂದ 2023 ಚುನಾವಣೆಯಲ್ಲಿ 1400 ಓಟುಗಳಿಂದ ನಾವು ಸೋಲಬೇಕಾಯಿತು. ಪರವಾಗಿಲ್ಲ, ನಾವು ಸೋತರು ಕೂಡ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು ಇವತ್ತು ಜನರ ಮಧ್ಯದಲ್ಲಿ ಇದ್ದೀವಿ. ಇವತ್ತು ಜನರು ಸೇವೆ ಮಾಡ್ತಾ ಇದ್ದೀವಿ. ಈಗಾಗಲೇ ಜನ ಬೇಸತ್ತಿದ್ದಾರೆ ಹುಮ್ನಾಬಾದ್ ಕ್ಷೇತ್ರದ ಬಗ್ಗೆ. ಇವತ್ತು ಅವೆಲ್ಲ ನೋಡ್ತಾ ಇದ್ರಿ, ಅಲ್ಲಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ಅವರವರೇ ಕಳಿಸ್ತಾ ಇದ್ದಾರೆ. ಹುಮ್ನಾಬಾದಲ್ಲಿ ಕೂಡ ಕೆಲವು SC ಓಣಿಯಲ್ಲಿ ಅಲ್ಲಿ ಕಳಿಸಿದ್ದಾರೆ. ಅಡಿಕೆಯಲ್ಲಿ BL ಪರಿಸ್ಥಿತಿ ಏನಿದೆ, ಇದು ಲಾಲ್ದಡಿ ತಾಂಡ, ಇವತ್ತು ನಾವಿದ್ದ ಪಂಡ್ರಿಗೇರಿ ತಾಂಡ, ಇವತ್ತು ನಾನು ಶಾಸಕನಾಗಿದ್ದಾಗ ಯಾವ ರೋಡ್ಗಳ ಪರಿಸ್ಥಿತಿ ಏನಿತ್ತು ಅವಾಗ ನಮಗೆ ಬರ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ 30 ಕೋಟಿ. ಈಗಿರ್ತಕ್ಕಂಥ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಘೋಷಣೆ ಮಾಡಿದೆ, ಸುಮಾರು 70 ರಿಂದ 80 ಕೋಟಿ ಒಬ್ಬ ಶಾಸಕರಿಗೆ ಬರ್ತಾ ಇದೆ. ಇವತ್ತು ಆದರೂ ಕೂಡ ಎಲ್ಲಿ ಕೆಲಸ ನಡೀತಾ ಇದೆ, ಯಾರು ಮಾಡ್ತಾ ಇದ್ದಾರ, ಏನಾಗ್ತಾ ಇದೆ, ಏನು ಇಲ್ಲ. ನಾನು ನಿಮಗೆ ವಿನಂತಿ ಮಾಡ್ತೀನಿ, ತಾವು ಎಚ್ಚರಿಕೆ ಎಂದಿರಿ. ಯಾರೇ ಗ್ರಾಮದಲ್ಲಿ ಕೆಲಸ ನಡೀತಾ ಇತ್ತು ಅಂದ್ರೆ ಸರ್ಕಾರದ ದುಡ್ಡು, ಯಾರಪ್ಪನ ದುಡ್ಡಲ್ಲ, ಸರ್ಕಾರ ದುಡ್ಡಿದೆ. ತಾವು ನೋಡಿ ರೋಡ್ ಒಳ್ಳೆ ರೀತಿ ಆಗ್ತಾ ಇದೆಯಾ ಇಲ್ಲ. ನೀವೇನ್ ಮಾಡ್ತೀರಿ, ಅದಕ್ಕೂ ಕೇಳಂಗಿಲ್ಲ. ಆಮೇಲೆ ರೋಡ್ ಬಿತ್ತು, 6 ತಿಂಗಳದಾಗ ರೋಡ್ ಹೋಯ್ತು. ಹೋಗಿದ್ದಾಗ ಹೇಳ್ತೀರಿ ಸಾಬರ ಇವಾಗ ಗುತ್ತಿದಾರ ಮಾಡಣ, ಇವನ ಅವನ ತಮ್ಮನ, ಇವ್ರ ಅಣ್ಣನ, ಅವಾಗ ಏನು ಮಾಡೋಕ್ಕಾಗಲ್ಲ. ನೀವು ಕೆಲಸ ನಡೆಯುವಾಗ ನಿಮಗೆ ಹಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನು ಹಕ್ಕು ಕೊಟ್ಟಿದ್ದಾರೆ, ಪ್ರತಿ ಪ್ರಜೆಗೆ ಕೇಳ್ತಕ್ಕಂಥ ಹಕ್ಕು ಇವತ್ತು ನಿಮಗಿದೆ. ಇವತ್ತು ಯಾವುದೇ ರೋಡ್ ಇರ್ಬೋದು, ಏನೇ ಕಾರ್ಯಗಳು, ಸರ್ಕಾರ ಕಾಮಗಾರಿಗಳು ಇರ್ಬೋದು, ಯಾರಾದರೂ ಧಮಕಿ ಕೊಡ್ತಾರ, ಯಾರಾದರೂ ಚಮಕ್ ಕೊಡ್ತಾರ ಅಂದ್ರೆ ನೀವು ಯಾರು ಕೂಡ ಹೆದರ್ಬೇಕಾಗಿಲ್ಲ. ಹೆದರ್ತಕ್ಕಂಥದ್ದು ಇಲ್ಲ. ಅದಕ್ಕೆ ನೀವು ದಯಮಾಡಿ ಯಾವುದೇ ಕೆಲಸಗಳು ಆಗುವಾಗ ತಾವೆಲ್ಲರೂ ಕೂಡ ಕೆಲಸ ನೋಡ್ರಿ, ಕೆಲಸ ಪರಿಶೀಲಿಸ್ರಿ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಯಾವ ರೀತಿ ಕಾರ್ಯಗಳು ನಡೀತಾ ಇದೆ, ಯಾವ ರೀತಿ ಇವತ್ತು ರೋಡ್ಸ್ ವ್ಯವಸ್ಥಿತ ಹೆಂಗಿದೆ, ಇವತ್ತೆಲ್ಲರೂ ಕೂಡ ನೋಡಿ ನಿಮಗೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹುಮ್ನಾಬಾದಿಂದ ಪ್ರವಾಸಿ ಮಂದಿರದಿಂದ ನ್ಯಾಷನಲ್ ಹೈವೇವರೆಗೆ ಸುಮಾರು 4 ವರ್ಷದಿಂದ 5 ವರ್ಷ ಆಯಿತು ರೋಡ್ ಆಗಿ. ಇವತ್ತು ನಿಮ್ಮ ಕಣ್ಣಿದೆ ಆ ರೋಡ್ ಹೆಂಗಿದೆ ನೋಡಿ, ನಮ್ಮ ಅವಧಿಗೆ ಇರ್ತಕ್ಕಂಥ ರೋಡ್. ಇವತ್ತು ಹುಮ್ನಾಬಾದ್ನಲ್ಲಿ ನಾನು ಮೊನ್ನೆ ಈ ನಮ್ದು ಇದ್ರ ಬಗ್ಗೆ ಸ್ಟ್ರೈಕ್ ಮಾಡಿದ ನಮ್ಮ ಮಕ್ಕಳೆಲ್ಲ ನೀಟ್ ಬಗ್ಗೆ ಮಾಡಿದಾಗ ನಾನು ಬಾಜಾರದಿಂದ ನಡ್ಕೊಂಡು ಬಂದೆ. ನಡ್ಕೊಂಡು ಬರಬೇಕಾದ್ರೆ ಎಲ್ಲಿ ಗುಂಡಿ ಅವ, ಎಲ್ಲಿ ಕಾಲದ, ಎಲ್ಲಿ ಬೀಳ್ತೀನೋ ಎಂಬ ಪರಿಸ್ಥಿತಿ. ಒಬ್ಬರಿಗೆ ಯಾರಿಗಾರು ಹಿಡಿದು